ಅಂಬೇಡ್ಕರ್ ಜಯಂತಿ ಮೆರವಣಿಗೆ ಮೇಲೆ ನುಗ್ಗಿದ ಕಾರು 7 ವರ್ಷದ ಬಾಲಕಿಯನ್ನು ಬಲಿ ಪಡೆದಿರುವ ದುರ್ಘಟನೆ ಚಿಕ್ಕಮಗಳೂರು ತಾಲೂಕಿನ ಬಿಳೇಕಲ್ಲು ಗ್ರಾಮದಲ್ಲಿ ಕಳೆದ ರಾತ್ರಿ ನಡೆದಿದೆ. ಮದ್ಯಪಾನದ ನಶೆಯಲ್ಲಿದ್ದನೆಂದು ಆರೋಪಿಸಲಾದ ಕಾರು ಚಾಲಕ ಸುಧಾಕರ್ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಜನರ ಮೇಲೆ ಕಾರು ಹರಿಸಿದ್ದಾನೆ ಎಂಬ ಮಾಹಿತಿ ಲಭ್ಯವಾಗಿದೆ. ಘಟನೆಯಲ್ಲಿ 7 ವರ್ಷದ ಸಾನ್ವಿ ಸ್ಥಳದಲ್ಲೇ ಮೃತಪಟ್ಟಿದ್ದು, ಇನ್ನೂ 7 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳಾದ 11 ವರ್ಷದ ನಿಶ್ಚಿತ್, ತೃಪ್ತಿ, ತಿಮ್ಮರಾಜು, ಉಷಾ, ಚೇತನ್, ಸೃಷ್ಟಿ ಹಾಗೂ ನಾಗರಾಜ್ ಅವರನ್ನು ತಕ್ಷಣ ಹಾಸನ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ರವಾನಿಸಲಾಗಿದೆ. ಅಪಘಾತವಾದ ತಕ್ಷಣ ಸ್ಥಳೀಯರು ಕಾರು ಚಾಲಕ ಸುಧಾಕರ್ ಅವರನ್ನು ಹಿಡಿದು ಥಳಿಸಿದ್ದಾರೆ. ಇದರಿಂದ ಆತನಗೂ ಗಾಯಗೊಂಡಿದ್ದಾನೆ. ಇದೇ ವೇಳೆ ಕಾರಿನಲ್ಲಿದ್ದ ಮತ್ತೋರ್ವ ವ್ಯಕ್ತಿ ಪರಾರಿಯಾಗಿದ್ದಾನೆ. ಆಕ್ರೋಶಗೊಂಡ ಜನರು ಕಾರಿನ ಗಾಜುಗಳನ್ನು ಪುಡಿಪುಡಿಯಾಗಿಸಿದ್ದು, ಕಾರನ್ನು ಪಲ್ಟಿ ಮಾಡಿದರು. ಇದರಿಂದ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಗಾಯಗೊಂಡ ಚಾಲಕನನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ ನಂತರ ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರಿಸಲು ಯತ್ನಿಸಿದರೆಂಬ ಆರೋಪವೂ ಕೇಳಿಬಂದಿದೆ. ಚಾಲಕ ಚೆನ್ನಾಗಿದ್ದಾನೆ, ಗಾಯಾಳುಗಳ ಕಡೆ ಗಮನಹರಿಸಿ ಎಂದು ಆಕ್ರೋಶಿತರು ಆಸ್ಪತ್ರೆ ಮುಂಭಾಗ ಪ್ರತಿಭಟನೆ ನಡೆಸಿದರು. ಸ್ಥಿತಿಗತಿಯನ್ನು ನಿಯಂತ್ರಿಸಲು 50ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಲಾಗಿದ್ದು, ಪೊಲೀಸರು ಜನರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು. ಆದರೆ ಆಕ್ರೋಶಿತರು ಪೊಲೀಸರ ಮಾತಿಗೆ ಸ್ಪಂದಿಸದ ಹಿನ್ನೆಲೆಯಲ್ಲಿ ಎಎಸ್ಪಿ ಜಯಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲಿಸಿದರು. ಈ ವೇಳೆ ಮೃತ ಬಾಲಕಿಯ ಪೋಷಕರು ಎಎಸ್ಪಿ ಮುಂದೆ ಆಕ್ರಂದನ ವ್ಯಕ್ತಪಡಿಸಿದ ದೃಶ್ಯ ಮನಕಲಕುವಂತಿತ್ತು. ಅನಿಲ್ ಕುಮಾರ್ ಅಂತ ವಕೀಲರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇತ್ತು. ಇಡೀ ವಿಶ್ವ ಮಾಡ್ತಾರೆ. ಅದೇ ಜಯಂತಿನ ಇವತ್ತು ಬಿಳೇಕಲ್ಲು ಚಿಕ್ಕಮಗಳೂರ ಒಂದು ಆಸುಪಾಸಿನಲ್ಲಿರುವಂಥ ಬಿಳೇಕಲ್ ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿನ ಸುಮಾರು ಮೆರವಣಿಗೆ ಮುಖಾಂತರ ಗ್ರಾಮಸ್ಥರೆಲ್ಲ ಬರಬೇಕಾದ್ರೆ ಒಂದು ವೆಹಿಕಲ್ ಕಾರು ಅತಿವೇಗ ಮತ್ತು ಅಜಾಗರೂಕತೆಯಿಂದ ಬಂದು ಸುಮಾರು ಅಲ್ಲಿದ್ದಂಥ ಒಂದು 50 ಜನ ಒಟ್ಟಿಗೆ ಪ್ರೊಸೆಷನ್ ಹೋಗ್ಬೇಕಾದ್ರೆ ಅವ್ನು ಏಕಾಏಕಿ ನಿಲ್ಲಿಸಿ ಒಂದು ಪಾಪು ಕೂಡ ಡೆತ್ ಆಗಿದೆ, 6 ವರ್ಷದ್ದು ಅಂತ ತಿಳಿದು ಬಂದಿದೆ. ಆಮೇಲೆ 8 ಜನಕ್ಕೆ ಗ್ರೀವಿಯಸ್ ಇಂಜುರಿ ಆಗಿದೆ, 2 ಜನ ರೆಫರ್ ಮಾಡಿದ್ದಾರೆ, 3 ಜನ ಸಾವು ಬದುಕಿ ಮತ್ತು ಓಡಾಡ್ತಾರೆ. ಆದರೆ ಇಲ್ಲಿ ಆಗ್ತದೆ ಅಂದರೆ ಯಾವುದೇ ಒಂದು ಬಂದಂಥ ಪೇಷಂಟ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ರನ್ನ ಚಿಕಿತ್ಸೆ ಸರಿ ಮಾಡ್ದಲೆ ಹೈಯರ್ ಹಾಸ್ಪಿಟಲ್ ರೆಫರ್ ಮಾಡ್ತಾರೆ. ಇಲ್ಲಿ ಕಾಂಟ್ರವರ್ಸಿ ಆಗುತ್ತೆ, ಇಲ್ಲಿ ಜನ ಬರ್ತಾರೆ, ಜನಜಂಗುಳಿ ಜಾಸ್ತಿ ಆಗುತ್ತೆ ಅಂತ ರೆಫರ್ ಮಾಡ್ತಾರಿಂದ ಅವ್ರಿಗೆ ಸರಿಯಾದ ಚಿಕಿತ್ಸೆ ಸಿಗ್ದಲೆ ಸಾಯ ಸ್ಥಿತಿನೂ ಕೂಡ ಹೆಚ್ಚಾಗಿದೆ. ಅದಕ್ಕೆ ನಾವು ಹೇಳ್ತಿರೋದು, ಡಿಸ್ಟ್ರಿಕ್ಟ್ ಸರ್ಜನ್ ಇಮಿಡಿಯೇಟ್ ಬಂದು ಟ್ರೀಟ್ಮೆಂಟ್ ಇಲ್ಲೇ ಕೊಡಿಸೋಂಥ ಸಂದರ್ಭ ಇದ್ದರೆ ಇಲ್ಲೇ ಕೊಡಿಸ್ಬೇಕು. ಮತ್ತು ಏನು ಅಪಘಾತ ಮಾಡಿದಂಥ ಚಾಲಕರ ಅವರ ಮಾಲೀಕರು ಮತ್ತು ಆ ಕಡೆಯವರು ಎಲ್ಲರೂ ಕೂಡ ಬಂದು ಅವನ್ನ ಪ್ರೊಟೆಕ್ಟ್ ಮಾಡ್ತಾರೆ ಹೊರತು ಇವ್ರಿಗೆ ಸರಿಯಾದ ಚಿಕಿತ್ಸೆ ಕೊಡ್ತೇನಾ. ಕಾನೂನು ಪ್ರಕಾರ ಏನು ಬೇಕಾದ್ರೆ ಅದಾಗುತ್ತೆ. ಆದರೆ ನೀವು ಮಾನವೀಯತೆ ದೃಷ್ಟಿಯಿಂದ ನಿಮ್ಮನ್ನು ಹೆಂಗೆ ಬದುಕಿಸ್ಬೇಕಂತ ನೀವು ಹೋರಾಟ ಮಾಡ್ತಾಯಿದ್ದೀರಾ. ಯಾವುದೇ ಒಂದು ತಪ್ಪು ಮಾಡಿದ್ರೆ ಅಮಾಯಕ ಜನ ಈಗ ಪ್ರಾಣ ಕಳ್ಕೊಂಡಿದ್ದಾರೆ, ಗಾಯಗಳಾಗಿದ್ದಾವೆ, ಅವ್ರನ್ನೂ ಬದುಕಿಸೋ ಪ್ರಯತ್ನ ಪಡಿ. ಅದು ಮಾನವೀಯತೆ. ನಾವು ಅಷ್ಟನ್ನು ಕೇಳ್ತಾ ಇದ್ದೀವಿ. ಮೊದಲು ನಿಮ್ಮ ಹುಡುಗನ ಹೆಂಗೆ ಟ್ರೀಟ್ಮೆಂಟ್ ಮಾಡಿ ಉಳಿಸ್ಬೇಕು ಅಂತ ಇದ್ದೀರಾ, ಈ ಗಾಯಗೊಂಡಿರೋರನ್ನು ಕೂಡ ಟ್ರೀಟ್ಮೆಂಟ್ ಮಾಡಿಸಿ ಉಳಿಸಿ. ಕಾನೂನು ನೆಕ್ಸ್ಟ್ ಮಾಡುತ್ತೆ, ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು, ಇನ್ನೊಂದು ಆಗಬೇಕು, ಪ್ರತಿಯೊಂದು ಆಗುತ್ತೆ. ಮೊದಲು ಮಾನವೀಯತೆಯನ್ನು ಮೊದಲು ನೋಡಿ ಅಂತ ನಾನು ಮಾಧ್ಯಮದ ಮುಖಾಂತರ ಹೇಳ್ಬೋದು.
ಜನರನ್ನು ಶಾಂತಗೊಳಿಸಲು ಎಎಸ್ಪಿ ಕೈಮುಗಿದ ಮನವಿ ಮಾಡಿದ ನಂತರ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ನಿಯಂತ್ರಣಕ್ಕೆ ಬಂದಿದೆ. ಘಟನೆ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ತನಿಖೆ ಮುಂದುವರಿದಿದೆ.